Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ನಮಸ್ತೆ ವೃಶ್ಚಿಕ ರಾಶಿಯವರ ಏಪ್ರಿಲ್ ತಿಂಗಳ ರಾಶಿ ಭವಿಷ್ಯ ಹೇಗಿದೆ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಒಂದಷ್ಟು ಕಾಯ್ತಾ ಇರಿ, ವಾಂಡ್ಸ್ ಎನರ್ಜಿ ಜೋರಾಗಿದೆ ಇಲ್ಲಿ. ಸೊ ವಾವ್, ಸದ್ಯಕ್ಕೆ ನಿಮ್ಮಷ್ಟು ಅದೃಷ್ಟಶಾಲಿಗಳು ಯಾರೂ ಇಲ್ಲ ಅಂತ ಅನ್ಕೊಳ್ತೀನಿ. ಜನಗಳು ಏನೇ ನಿಮ್ಗೆ ತೊಂದರೆ ಮಾಡಿದ್ರು ತಲೆ ಕೆಡ್ಸ್ಕೊಳ್ಬೇಡಿ. ಸಾಕಷ್ಟು ರಾಜಕೀಯವಾಗಿ ಯಶಸ್ಸನ್ನ ನೋಡ್ತೀರಾ. ನೀವು ಕಾಯ್ತಾ ಇದ್ದಂಥ ಯಶಸ್ಸು ನಿಮ್ಮ ಜೀವನಕ್ಕೆ ಬರುತ್ತೆ ಅನ್ನುವಂಥದ್ದು ಇದೆ. ಮದುವೆ ಆಗುವಂಥದ್ದು, ಸ್ಟಾರ್ಡಮ್ ಬರುವಂಥದ್ದು, ನೀವೊಬ್ಬ ಸ್ಟಾರ್ ಆಗುವಂಥದ್ದು, ರಿಯೂನಿಯನ್ ಆಗುವಂಥದ್ದು, ಪ್ರೀತಿ ಬರುವಂಥದ್ದು, ಎಕ್ಸ್ ವಾಪಸ್ ಬರುವಂಥದ್ದು, ನಿಮ್ಮ ಕನಸುಗಳೆಲ್ಲವೂ ಕೂಡ ನನಸಾಗುವಂಥದ್ದು. ವಾವ್, ಒಂದ ಎರಡ ಎಲ್ಲ ಒಳ್ಳೇದಾಗೋದ್ರಲ್ಲಿ ಇದೆ. ಬಟ್ ಸ್ವಲ್ಪ ಕಾಲು ಎಳೆಯೋರು ತೊಂದರೆ ಮಾಡ್ತಿದ್ದಾರೆ, ಹುಷಾರಾಗಿರಿ ಅನ್ನುವಂಥದ್ದು ಕೂಡ ಇದೆ. ಸೊ ಸೀಕ್ರೆಟ್ ಆಗಿ ಒಂದಷ್ಟು ಇಂಪಾರ್ಟೆಂಟ್ ವಿಚಾರಗಳು ನಿಮ್ಗೆ ಗೊತ್ತಾಗತ್ತೆ. ಗೊತ್ತಾದಾಗ ಸರಿಯಾದ ರೀತಿಯಲ್ಲಿ ಅದ್ರ ಬಗ್ಗೆ ಇನ್ನಷ್ಟು ತಿಳ್ಕೊಂಡು ಗೊತ್ತಿದ್ದು ಗೊತ್ತಿಲ್ದಂಗೆ ಇದ್ಬಿಡಿ ಅನ್ನುವಂಥದ್ದು ಇದೆ. ಒಂದಷ್ಟು ಮೋಟಿವೇಶನ್ ಸಿಗುವಂತ ಸಾಧ್ಯತೆ ಇದೆ. ನೀವು ಯಾರು, ಭೂಮಿ ಮೇಲೆ ಯಾಕೆ ಬಂದ್ರಿ, ನಿಮ್ಮ ಸೋಲ್ ಪರ್ಪಸ್ ಏನಿದೆ, ನಿಮ್ಮ ಕರ್ತವ್ಯ ಏನಿದೆ, ಇದೆಲ್ಲವೂ ಕೂಡ ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮಿಂದ ಒಂದಷ್ಟು ಜನರಿಗೆ ಸಹಾಯ ಆಗಬೇಕಾಗಿದೆ. ಆ ಸಹಾಯ ಕೂಡ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಜೊತೆಗೆ ನಿಮ್ಮಿಂದ ಒಂದಷ್ಟು ಜನರ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿಯ ಆ ಆಗಮನ ಆಗಬೇಕಾಗಿದೆ. ಅದನ್ನು ಕೂಡ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಒಂದಷ್ಟು ವಿಚಾರಗಳಲ್ಲಿ ನಿಮ್ಗೆ ಅಂತಾನೆ ಭಗವಂತ ಸೃಷ್ಟಿ ಮಾಡಿದ್ದಾನೆ. ಒಂದಷ್ಟು ಯಶಸ್ಸು, ಒಂದಷ್ಟು ಪವರು, ಒಂದಷ್ಟು ಮ್ಯಾಜಿಕಲ್ ರೀತಿ ನಿಮ್ಮ ಜೀವನನ ಭಗವಂತ ಸೃಷ್ಟಿ ಮಾಡಿದ್ದಾನೆ. ಅದೆಲ್ಲ ನಿಮ್ಮ ಜೀವನಕ್ಕೆ ಬರುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾನೆ ಭಗವಂತ. ಎಲ್ಲ ನ್ಯಾಯಾಲಯದಲ್ಲೂ ನಿಮ್ಮ ಪರವಾಗಿ ನ್ಯಾಯದ ತೀರ್ಪು ಯಾರು ಕೊಡ್ಲಿಲ್ಲ ಅಂದ್ರೂ ಭಗವಂತನ ನ್ಯಾಯಾಲಯದಲ್ಲಿ ನಿಮ್ಮ ಬಗ್ಗೆ ಒಳ್ಳೆಯ ತೀರ್ಪಿದೆ, ನಿಮ್ಗೆ ಜಯ ಸಿಗತ್ತೆ. ಜೊತೆಗೆ ನಿಮ್ ಪರವಾಗಿ ವಾದ ಮಾಡಕ್ ಯಾರು ಇಲ್ಲ, ಯಾವುದೇ ಸಾಕ್ಷಿಗಳನ್ನ ಉಳಿಸಿಲ್ಲ, ಯಾವುದು ಸಾಕ್ಷಿ ಇಲ್ಲ ಅಂತ ಅಂದ್ರೂ ಭಗವಂತ ಇದ್ದಾನೆ ನಿಮ್ಮ ಪರವಾಗಿ ವಾದ ಮಾಡ್ಲಿಕ್ಕೆ, ನಿಮ್ಮ ಜೀವನಕ್ಕೆ ನ್ಯಾಯ ಕೊಡಿಸ್ಲಿಕ್ಕೆ. ಲೈಕ್ ಕರ್ಮ ರಿಟರ್ನ್ ಅನ್ನುವಂಥ ರೀತಿಲಿ ನಿಮ್ಮ ಒಳ್ಳೆಯ ಕರ್ಮಗಳು ನಿಮ್ಮನ್ನ ಹುಡ್ಕೊಂಡು ಬಂದಿದೆ. ನಿಮ್ಮ ಒಳ್ಳೆಯ ಕರ್ಮಗಳೇ ನಿಮ್ಮ ಜೀವನಕ್ಕೆ ನ್ಯಾಯನ ಕೊಡಿಸುತ್ತೆ ಅಂತ ಹೇಳ್ತಾ ಇದೆ. ನಿಮ್ಮ ಜೀವನಕ್ಕೆ ಪ್ರೀತಿ ಬರ್ತಾ ಇದೆ, ದುಡ್ಡು ಬರ್ತಾ ಇದೆ, ಆರೋಗ್ಯ ಸುಧಾರಿಸ್ತಾ ಇದೆ. ನೀವು ಅನ್ಕೊಂಡಿದ್ ಏನೇ ಅನ್ಕೊಂಡ್ರು ಕೂಡ ಭಗವಂತ ತಥಾಸ್ತು ಅಂತ ಹೇಳ್ಬಿಟ್ಟಿದ್ದಾನೆ. ತಥಾಸ್ತು ತಥಾಸ್ತು ಅಂತ ಅಷ್ಟೇ ಆಗತ್ತೆ. ಸದ್ಯಕ್ಕೆ ಆರೋಗ್ಯದ ಕಡೆ ಗಮನನ ಕೊಡಿ. ನಿಮ್ಗೆ ಯಾವ ಕಾಯಿಲೆನೂ ಇಲ್ಲ, ಎಲ್ಲ ಪ್ರಯೋಗದ ಕಾಯಿಲೆಗಳು ಇರೋದು. ಸೊ ಆ ಕಾಯಿಲೆಗಳು ಕೂಡ ವಾಸಿ ಆಗತ್ತೆ. ಭಗವಂತನ ಆಶೀರ್ವಾದನ ಬೇಡ್ತಾ ಇರಿ, ಖಂಡಿತವಾಗ್ಲೂ ಒಳ್ಳೇದಾಗತ್ತೆ. ಪ್ರಾರ್ಥನೆಯನ್ನ ಮಾಡ್ತಾ ಇರಿ ಅನ್ನುವಂಥದ್ದು ಇದೆ. ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇರಿ, ಡಿವೈನಿಗೆ ಸರೆಂಡರ್ ಆಗಿ ಅನ್ನುವಂಥದ್ದು ಕೂಡ ಇದೆ. ಎಲ್ಲವನ್ನೂ ಎಲ್ಲರಿಗೂ ಕೊಟ್ಟು ಅವರಿಂದಾನೇ ಚೀತು ಅನ್ಸ್ಕೊಂಡು ಮನೆಯಿಂದ ಹೊರಗೆ ಬಂದು ಅಥವಾ ನಿಮ್ಮ ಜೀವನನ ಕಟ್ಕೊಳಕ್ ಆಗದಿರ ಒದ್ದಾಡ್ತಾ ಇರೋರಿಗೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಒಳ್ಳೆಯ ಬದಲಾವಣೆ ಇದೆ. ಇನ್ ಮುಂದೆ ಯಾರು ನಿಮ್ ಕಡೆ ಬೆರಳು ತೋರಿಸಿ ಮಾತಾಡದೆ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಬಿ ಕೇರ್ಫುಲ್ ಅಂಡ್ ಎಂಜಾಯ್ ಯುವರ್ ಲೈಫ್ ಫುಲ್ಲಿ ಅನ್ನುವಂಥ ರೀತಿಯಲ್ಲಿ ಇದೆ. ಖಂಡಿತವಾಗ್ಲೂ ತುಂಬಾ ಒಳ್ಳೆಯ ಬದಲಾವಣೆ ಇದೆ. ಆರೋಗ್ಯದಲ್ಲಿ ಚೇತರಿಕೆ ಇದೆ, ಫೈನಾನ್ಷಿಯಲಿ ಸಕ್ಸಸ್ ಇದೆ, ಲವ್ ವಿಚಾರದಲ್ಲಿ ಸಕ್ಸಸ್ ಇದೆ, ಎಲ್ಲಾನು ಇದೆ. ಕೆರಿಯರ್ ಅಲ್ಲೂ ಕೂಡ ಸಕ್ಸಸ್ ಇದೆ. ನೀವೇನ್ ಅನ್ಕೊಂತೀರೋ ಎಲ್ಲವೂ ಕೂಡ ಆಗುತ್ತೆ. ಎಂಜಾಯ್ ಮಾಡಿ ಲೈಫನ್ನ, ಸಾಕು ಇನ್ನೊಬ್ರಿಗೋಸ್ಕರ ತೊಂದರೆ ಶ್ರಮ ಪಟ್ಟಿದ್ದು. ಸೊ ಅಧಿಕಾರ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ತಾಯಿಯ ಆಶೀರ್ವಾದದಿಂದ ನಿಮ್ಗೆ ಒಳ್ಳೆ ಮ್ಯಾರೇಜ್ ಪಾರ್ಟ್ನರ್ ಬರುವಂತ ಸಾಧ್ಯತೆ ಇದೆ. ಆಂಜನೇಯನ ಆಶೀರ್ವಾದನ ಪಡ್ಕೊಳ್ಳಿ, ಇದರಿಂದ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಅಪಮೃತ್ಯುವಿನ ಭಯದಿಂದ ಹೊರಗೆ ಬರೋದಕ್ಕೆ ಪ್ರಯತ್ನನ
ಪಡಿ ಅನ್ನುವಂಥದ್ದು ಕೂಡ ಇದೆ. ಅಧಿಕಾರ ಬರುವಂಥದ್ದು, ನಿಮ್ಮ ಶತ್ರುಗಳು ದೂರ ಆಗುವಂಥದ್ದು ಕೂಡ ಇದೆ. ಸಿಂಗಲ್ ಪೇರೆಂಟ್ ಅವರಿಗೂ ಕೂಡ ನಿಮ್ಮ ಶತ್ರುಗಳು ಯಾರ್ಯಾರಿದ್ರು ಅವರೆಲ್ಲ ದೂರ ಆಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಮ್ಯಾರೇಜ್ ಪಾರ್ಟ್ನರ್ ಜೊತೆಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕೂಡ ಬರುವಂತ ಸಾಧ್ಯತೆ ಇದೆ. ಸಮಾಜದಲ್ಲಿ ಸ್ಥಾನಮಾನ ಗೌರವಗಳು ಬರುವಂತ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಶಕ್ತಿನ ಮೀರಿ ಭಕ್ತಿನ ಮೆರೆಸ್ರಿ, ಭಕ್ತಿ ಮಾರ್ಗದಲ್ಲಿ ನಡೆಯಿರಿ, ಇನ್ನ ಹೆಚ್ಚಿನ ಯಶಸ್ಸು ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. ಭಕ್ತಿಮಯವಾಗಿ ಇಡೀ ಭಾರತನೇ ಭಕ್ತಿಯಿಂದ ತುಂಬಿ ತುಳುಕಿ ಹರಿದೋಗ್ಬಿಡ್ಬೇಕು ಭಕ್ತಿಯ ರಸ ಅನ್ನುವಂಥದ್ದು ಹೇಳ್ತಾರಲ್ಲ ಬೌದ್ಧರು. ಧ್ಯಾನ ಮಾಡ್ತಿದ್ರೆ ಎಷ್ಟೋ ಕಿಲೋಮೀಟರ್ ವರೆಗೂ ಅದರ ಪ್ರಭಾವಳಿಯ ರೀತಿಯಲ್ಲಿ ಹರಿತಾ ಇತ್ತಂತೆ ಅದರ ತೇಜಸ್ಸು. ಸೊ ಕೃಷ್ಣನ ಒಂದು ವೈಭವದ ಅಥವಾ ಕೃಷ್ಣನ ಬಗ್ಗೆ ಎಲ್ಲಿವರೆಗೂ ಕೃಷ್ಣ ಪ್ರಜ್ಞೆ ಹರಡಿತ್ತು ಅಂದ್ರೆ, ಸೊ ಈಗ ಎಲ್ಲೆಲ್ಲೂ ಒಂದಷ್ಟು ಕೃಷ್ಣ ಕೆಲವು ವಿಚಾರಗಳು ಹೇಗೆ ಹೇಳೋದು ಗೊತ್ತಾಗಲ್ಲ. ಸೊ ಭಕ್ತಿ ಮಾರ್ಗದಲ್ಲಿ ತುಂಬಾ ಶಕ್ತಿ ಇದೆ. ಸೊ ಭಾರತದ ಮೂಲ ಆಧಾರನೇ ಸನಾತನ ಧರ್ಮ. ಸನಾತನ ಧರ್ಮದ ಮೂಲ ಆಧಾರ ಸೊ ದೇವರ ಭಕ್ತಿ ಪರಾಕಷ್ಟೆ. ಸೊ ಅದನ್ನ ಮುಂದುವರಿಸಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಭಕ್ತಿಗೆ ಭಗವಂತ ಒಲ್ದಿದ್ದಾನೆ. ನಿಮ್ಮ ಭಕ್ತಿಗೆ ಕೃಷ್ಣನೂ ಇದ್ದಾರೆ. ಇಲ್ಲಿ ಕೃಷ್ಣನ ಎನರ್ಜಿ ಇಲ್ಲ, ಬಟ್ ಕೃಷ್ಣನೂ ಇದ್ದಾರೆ, ಶಿವನೂ ಇದ್ದಾರೆ, ಪಾರ್ವತಿನೂ ಇದ್ದಾರೆ, ರಾಮನೂ ಇದ್ದಾರೆ, ಆಂಜನೇಯನೂ ಇದ್ದಾರೆ, ಸೀತೆನೂ ಇದ್ದಾರೆ. ಸೊ ನಿಮ್ಮ ಜೀವನಕ್ಕೆ ನಿಮ್ಮನ್ನ ಪಡ್ಕೊಂಡ್ರೆ ಅವರಿಗೆ ಅಧಿಕಾರ ಸಿಗುತ್ತೆ ಅನ್ನುವಂತ ಒಂದೇ ಒಂದು ಕಾರಣಕ್ಕೆ ನಿಮ್ಮ ಮೇಲೆ ಯಾರ್ಯಾರು ಷಡ್ಯಂತ್ರನ ರಚಿಸಿದ್ರು, ಇದು ಈ ಜೀವನದಲ್ಲ, ಈ ಜನ್ಮದಲ್ಲ, ಬಹಳಷ್ಟು ಜನ್ಮಗಳಿಂದ ನಿಮ್ಮ ಮೇಲೆ ಪ್ರಯೋಗಗಳನ್ನ ಮಾಡಿರುವಂಥದ್ದು, ಪ್ರಯೋಗಗಳನ್ನ ನಿಮ್ಮನ್ನ ಅಥವಾ ನಿಮ್ಮ ಎನರ್ಜಿನ ಇಟ್ಕೊಂಡು ಅವರು ತಮ್ಮನ್ನ ತಾವು ಸೋ ಕಾಲ್ಡ್ ಪವರ್ಫುಲ್ ವ್ಯಕ್ತಿಗಳು ಅಂತ ಅನ್ನಿಸ್ಕೊಂಡಿರೋದು ಇದು ಈ ಜನ್ಮದಲ್ಲಿಂದ ಅಲ್ಲ, ನಿಮ್ಮ ಶತ್ರುಗಳು ಹಿಂದಿನ ಜನ್ಮದಿಂದ ಇರೋದು. ಬಟ್ ಗಾಡ್ ಗ್ರೇಸ್ ಈಗ ನಿಮ್ಮ ಶತ್ರುಗಳೆಲ್ಲರೂ ಕೂಡ ಶಾಂತರಾಗ್ತಾರೆ. ಸೊ ನಿಮ್ಮ ಅಧಿಕಾರ, ನಿಮ್ಮ ಫ್ಯಾಮಿಲಿ ಲೈಫ್, ನಿಮ್ಮ ಒಂದು ವೇಟಿಂಗ್ ಜೀವನ ಏನಿತ್ತು, ಕಾಯ್ತಾ ಇದ್ದಂಥ ಜೀವನ ಏನಿತ್ತು, ಅದು ನಿಮ್ಮ ಜೀವನಕ್ಕೆ ಬರುವಂಥ ಸಮಯ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ. ಹೀಗೆ ರಾಮನ ಜಪ, ಕೃಷ್ಣನ ಜಪ, ಆಂಜನೇಯನ ಜಪ, ಮಾತೆಯ ಜಪನ ಮಾಡ್ತಾ ಇರಿ. ಖಂಡಿತವಾಗ್ಲೂ ಇನ್ನ ಹೆಚ್ಚಿನ ಯಶಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಫ್ಯಾಮಿಲಿ ಲೈಫ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಇದೊಂದು ಎಲ್ಲರಿಗೂ ಅನ್ವಯಿಸುವಂಥ ಜನರಲ್ ರೀಡಿಂಗ್. ಸೊ ನಿಮ್ಗೆ ಯಾವುದು ಸರಿ ಅನ್ಸುತ್ತೋ ಅದನ್ನ ಮಾತ್ರ ತಗೊಳ್ಳಿ. ಸಾಕಷ್ಟು ರಹಸ್ಯಗಳು ಇದೆ. ರಹಸ್ಯಗಳನ್ನ ತಿಳ್ಕೊಳ್ಳುವಂಥ ಪ್ರಯತ್ನಕ್ಕೆ ಕೈ ಹಾಕಕ್ಕೆ ಹೋಗ್ಬೇಡಿ. ನಿಮ್ಮನ್ನ ನೀವು ಕೆಲವಿಂದ ದೂರ ಇಟ್ಕೊಂಡ್ರೆ ಬೆಟರ್ ಇದೆ ಅನ್ನುವಂಥದ್ದು ಕೂಡ ಇದೆ. ಕೆಲವು ಸೀಕ್ರೆಟ್ ಆಗಿ ಇದೆ, ಸೀಕ್ರೆಟ್ ವಾಟ್ ಎವರ್ ಸೀಕ್ರೆಟ್ ಇಟ್ ಈಸ್ ಸೀಕ್ರೆಟ್ ಅನ್ನುವಂಥ ರೀತಿಯಲ್ಲಿ ಇದೆ. ಫ್ಯಾಮಿಲಿನ ಸೆಕ್ಯೂರ್ ಮಾಡ್ಕೊಳ್ಳಿ. ಫೈನಾನ್ಷಿಯಲಿ ಹೆಚ್ಚಿನ ಸಹಾಯ ಸಿಗುತ್ತೆ. ಜೊತೆಗೆ ಫ್ಯಾಮಿಲಿಗೆ ಏನೇನು ಹಣ ಸಹಾಯ ಬೇಕೋ ಅದನ್ನ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಮ್ಯಾರೇಜ್ ಬರುವಂಥದ್ದು, ಒಳ್ಳೆ ಪಾರ್ಟ್ನರ್ ಬರುವಂಥದ್ದು, ಪಾರ್ಟ್ನರ್ಶಿಪ್ ಅಲ್ಲಿ ಮತ್ತೆ ಮ್ಯಾರೇಜ್ ಲೈಫ್ ಅಲ್ಲಿ ಬ್ಯಾಲೆನ್ಸ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಧನುಸ್ಸು ರಾಶಿಯವರು ತುಂಬಾ ಇಂಪಾರ್ಟೆಂಟ್ ಇದೆ. ಪ್ರೀತಿ ವಿಚಾರದಲ್ಲಿ ಒಂದಷ್ಟು ಜನ ನಾಟಕ ಮಾಡ್ತಾ ಇರಬಹುದು. ಎಸ್ಪೆಷಲಿ ನಿಮ್ಮ ಮಕ್ಕಳು ಪ್ರೀತಿಲಿ ಮೋಸ ಹೋಗ್ತಾ ಇರಬಹುದು. ಹೆಚ್ಚು ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಹೆಚ್ಚಿನ ಅರ್ಥನ ಮಾಡ್ಕೊಂಡು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ಮುಂದುವರಿರಿ ಅನ್ನುವಂಥದ್ದು ಇದೆ. ದುಡ್ಡಿನ ವಿಚಾರದಲ್ಲಿ ಆತರ ಪಡಬೇಡಿ. ನಿಮ್ಗೆ ಯಾವಾಗ ಏನು ತಲುಪಬೇಕು ಅದೆಲ್ಲವೂ ಕೂಡ ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. ಬಹಳಷ್ಟು ಜನರಿಗೆ ಸಹಾಯ ಸಿಗುತ್ತೆ. ಬಹಳಷ್ಟು ಜನರಿಗೆ ನೀವು ಕೂಡ ಸಹಾಯ ಮಾಡ್ತೀರಾ. ಎಸ್ಪೆಷಲಿ ಸಿಂಗಲ್ ಆಗಿ ಯಾರು ಮಕ್ಕಳನ್ನ ಇಟ್ಕೊಂಡು ಒದ್ದಾಡ್ತಿದ್ದೀರಾ, ಯೋಚನೆ ಮಾಡಬೇಡಿ. ಆರೋಗ್ಯ ಸುಧಾರಿಸುತ್ತೆ. ಜೊತೆಗೆ ನಿಮ್ಗೆ ಸಹಾಯ ಕೂಡ ಸಿಗುತ್ತೆ. ಸೊ ದಿಸ್ ಸಿಚುವೇಶನ್ ವಿಲ್ ಇಂಪ್ರೂವ್ ಅಂತ ಇದೆ. ಏನೇ ಪರಿಸ್ಥಿತಿ ಇದ್ರೂ ಅದು ನಿಮ್ಗೆ ಬೆಟರ್ಮೆಂಟ್ ಆಗುತ್ತೆ
ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ. ಸರಿಯಾದ ರೀತಿಯಲ್ಲಿ ಔಷಧಿನ ತಗೊಂಡು ಚಕ್ರ ಬ್ಯಾಲೆನ್ಸ್ ಮಾಡಿಕೊಂಡು ಔರಾ ಕ್ಲೆನ್ಸ್ ಮಾಡಿಕೊಂಡು ಪ್ರೊಟೆಕ್ಟಿವ್ ಎನರ್ಜಿಲಿ ನಿಮ್ಮ ಮನೇನ, ನಿಮ್ಮ ವಾತಾವರಣನ, ನಿಮ್ಮ ಔರಾನ, ನಿಮ್ಮ ಬಾಡಿ ಮೈಂಡ್ ಸೋಲನ್ನ ರಕ್ಷೆ ಒಳಗೆ ಇಟ್ಕೊಳ್ಳಿ. ಹೀಲಿಂಗ್ ಹಾಕೊಳ್ಳಿ. ಖಂಡಿತವಾಗ್ಲೂ ಎಲ್ಲವೂ ಕೂಡ ಕಂಟ್ರೋಲಿಗೆ ಬರುತ್ತೆ ಮತ್ತೆ ಚೆನ್ನಾಗೂ ಕೂಡ ಆಗತ್ತೆ. ಮೆಟ್ಲು ಎಕ್ಕಿ ಇಳಿಬೇಕಾದ್ರೆ ಒಂದಷ್ಟು ತೊಂದರೆಗಳು ಆಗ್ತಾ ಇದೆ. ಸೊ ಮೆಟ್ಲು ಎಕ್ಕಿ ಇಳಿಬೇಕಾದ್ರೆ ಹುಷಾರಾಗಿ ಎಕ್ಕಿ ಇಳಿರಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ರೊಮ್ಯಾನ್ಸ್ ಬರುವಂಥದ್ದು, ಖಂಡಿತವಾಗ್ಲೂ ಸಕ್ಸಸ್ ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ಕೆಲವು ವಿಚಾರಗಳಲ್ಲಿ ಖಂಡಿತವಾಗ್ಲೂ ನೀವು ಅನ್ಕೊಂಡಿರೋ ಹಾಗೇನೆ ಆಗತ್ತೆ. ಬಿಗ್ ಹ್ಯಾಪಿ ಚೇಂಜ್ ಬರುತ್ತೆ ಅನ್ನುವಂಥದ್ದು ಇದೆ. ಎಸ್ ಕೂಡ ಇಲ್ಲಿ ಇದೆ, ಸಕ್ಸಸ್ ಕೂಡ ಇದೆ, ಸೋಲ್ಮೇಟ್ ಎನರ್ಜಿ ಕೂಡ ಇದೆ. ಸೊ ಎಸ್, ಎಲ್ಲವೂ ಕೂಡ ನಿಮ್ಮ ಪರವಾಗಿ ಆಗುವಂಥದ್ದು. ಸೊ ತುಂಬಾನೇ ಚೆನ್ನಾಗಿರುವಂಥದ್ದು. ಸೊ 12 ರಾಶಿಗಳಲ್ಲಿ ಇದುವರೆಗೂ ಏನ್ ಮಾಡಿದ್ದೀನಿ, ಸೊ ನಿಮ್ಮ ರಾಶಿನೇ ಇಷ್ಟೊಂದು ಚೆನ್ನಾಗಿರುವಂಥದ್ದು. ಹೊಸ ಮನೆಗೆ ಹೋಗುವಂಥದ್ದು, ವಿವಾಹ ಕಾರ್ಯಗಳು ನಡೆಯುವಂಥದ್ದು, ನಾಮಕರಣ ಎಂಗೇಜ್ಮೆಂಟ್ಗಳು ಆಗುವಂಥದ್ದು ನಿಮ್ದಿರ್ಬಹುದು, ನಿಮ್ಮ ಫ್ರೆಂಡ್ ಸರ್ಕಲ್, ಪ್ರೀತಿ ಪಾತ್ರರು ಯಾರ್ದಾದ್ರೂ ಆಗಿರ್ಬಹುದು. 996665 ಒಂದು ನಂಬರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಧನುಸು ರಾಶಿ, ಕುಂಭ ರಾಶಿ, ಮೇಷರಾಶಿ, ಸಿಂಹ ರಾಶಿ, ವೃಶ್ಚಿಕ ರಾಶಿ ಮತ್ತೆ ಕನ್ಯಾ ರಾಶಿ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಕಪ್ಪ ಕುಪ್ಪ ಅಂತ ಕೇಳಿಸ್ತಾ ಇದೆ. ಸಮಥಿಂಗ್ ಕುಪ್ಪಂ ಅಂತ ಕೂಡ ಕೇಳಿಸ್ತಿದೆ. ಯಾರೋ UP ಎಕ್ಸಾಮ್ ಪಾಸ್ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಯಾರಿಗೋ PSA ಜಾಬ್ ಕೂಡ ಸೆಟಲ್ ಡೌನ್ ಆಗ್ತೀರಾ, ಚೆನ್ನಾಗಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರೋ ನಿಮ್ಮನ್ನ ದೈಹಿಕವಾಗಿ ಬಳಸ್ಕೊಳ್ಬೇಕು ಅನ್ನುವಂಥ ಉದ್ದೇಶಕ್ಕೆ ಒಂದಷ್ಟು ಪ್ರಯೋಗಗಳನ್ನ ಮಾಡಿರೋದು ಕೂಡ ಸಾಧ್ಯತೆ ಇದೆ. ಸೊ ಯಾರಿಗೋ PUC ಮಾರ್ಕ್ಸ್ ಕಾರ್ಡ್ ಕಾಯ್ತಾ ಇದ್ದಿದ್ದು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೌತ್ ಆಫ್ರಿಕಾ ಅಂತ ಕೂಡ ಹೇಳ್ತಾ ಇದೆ. ಸ್ಪೆಷಲ್ ಪರ್ಸನ್ ನಿಮ್ಗೆ ನಿಮ್ಮ ಲೈಫನ್ನ ಅಪ್ಗ್ರೇಡ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ನೆಕ್ಸ್ಟ್ ಯುಗಾದಿ ಅಷ್ಟರಲ್ಲಿ ನಿಮ್ಗೆ ಮಕ್ಕಳಾಗಿರುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಯಾರೋ ಪಾಸ್ ಆಗ್ತಿದ್ದೀರಾ, ಕಂಗ್ರ್ಯಾಚುಲೇಷನ್ ಅಂತ ಇದೆ. ಸಮಥಿಂಗ್ ಏನೋ ಟೆಸ್ಟ್ ಪಾಸ್ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೆನ್ಸೆಕ್ಸ್ ಹೈ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸ್ಯಾಲ್ರಿ ಪೋಸ್ಟ್ಪೋನ್ ಆಗತ್ತೆ, ಇನ್ನು ಮುಂದಕ್ಕೆ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಕೊಹಿನೂರ್ ಡೈಮಂಡ್ ಬರುವಂಥ ಸಮಯ ಬಂದಾಯ್ತು ಅಂತ ಅನ್ನಿಸ್ತಾ ಇದೆ. ಮೇ ಬಿ ಹೆಚ್ಚಿನ ಪ್ರೊಟೆಕ್ಷನ್ ಇದೆ. 2 ಫ್ಯಾಮಿಲೀಸ್ ಒಂದಾಗುವಂಥ ಸಾಧ್ಯತೆ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ರಿಮೂವ್ ಮಾಡಿ. ಜೊತೆಗೆ ಯಾರೋ ಫೋಟೋ ಫ್ರೇಮಲ್ಲಿ ಅಷ್ಟೇ ಇನ್ಮುಂದೆ ನೋಡಕ್ ಸಿಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಮಾತಿನ ಬಗ್ಗೆ ನಿಗಾ ಇರಲಿ, ಹಲ್ಲಿನ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಮ್ಯೂಸಿಕ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ರೈಟ್ ನೌ, ಅದ್ರ ಕಡೆ ಕೂಡ ಗಮನನ ಕೊಡಿ. ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆ ಬರಬೇಕಾಗಿದೆ, ಅದ್ರ ಕಡೆ ಗಮನನ ಕೊಡಿ. ಕೆಲವರಿಗೆ ಪಿತೃದೋಷ ಇದೆ, ನಿವಾರಣೆ ಮಾಡ್ಕೊಂಡ್ ಬನ್ನಿ ಅನ್ನುವಂಥದ್ದು ಕೂಡ ಇದೆ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಕ್ಷೇಮವಾಗಿರ್ಲಿ ಅಂತ ಆಶಿಸ್ತಾ, ಸೊ ಹ್ಯಾಪಿ ಬರ್ಡೇ ಎಲ್ರಿಗೂ ಹೇಳ್ತಾ ಟೇಕ್ ಕೇರ್, ಬಾಯ್, ನಮಸ್ತೆ. The Sri Vagdevi Tarot channel is so glad to see you again. Thank you for watching our tarot card readings today.